ಐದೈದು ರಾಜ್ಯದ ಫಲಿತಾಂಶ ಇವತ್ತು ಕದನ ಕೌತುಕದ ಕದ ಸರಿಸಿ ಅಷ್ಟು ಅಭ್ಯರ್ಥಿಗಳ ಹೃದಯ ಬಡಿತ ಇವತ್ತು ಜಾಸ್ತಿ ಆಗಿದೆ. ಸೊ ನನ್ನ ಜೊತೆ ಸಾಹಿತ್ಯ ಇದ್ದಾರೆ. ಸಾಹಿತ್ಯ, ಈಗಾಗಲೇ ಪಂಚರಾಜ್ಯದ ಚುನಾವಣೆಯು ಮುಕ್ತಾಯಗೊಂಡು ಒಂದು ರಿಲೀಫ್ ಹಂತದಲ್ಲಿದ್ದಂತಹ ಅಷ್ಟು ಅಭ್ಯರ್ಥಿಗಳ ಹೃದಯದ ಬಡಿತ ಈಗ ಒಂದು ಸ್ವಲ್ಪ ಜೋರಾಗ್ತಾ ಇದೆ. ಕಾರಣ ಒಂದು ಟೆನ್ಷನ್, ಏನಾದೀತೋ ಮತಗಟ್ಟೆಗೆ ತೆರಳಿದ್ದ ಮತದಾರ ಮಹಾಪ್ರಭುಗಳು ನಮ್ಮ ಹಣೆ ಬರಹನ ಹೆಂಗ್ ಬರ್ದಿರ್ತಾರೋ ಅನ್ನುವಂಥ ಒಂದು ಟೆನ್ಷನ್. ಆರಂಭದಲ್ಲಿ ನಾವು ಅವ್ರ ಟೆನ್ಷನ್ ಬಗ್ಗೆನೇ ಮಾತನಾಡೋಣ. ಸೊ 5 ರಾಜ್ಯದ ಎಲೆಕ್ಷನ್, ಇನ್ನು ರಾಜ್ಯದ 2 ಬೈ ಎಲೆಕ್ಷನ್, ಇದರ ಫಲಿತಾಂಶ ಕ್ಷಣದ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ. ಪಂಚರಾಜ್ಯಗಳ ಚುನಾವಣಾ ಕೌಂಟಿಂಗ್ಗೆ ಕೌಂಟ್ ಡೌನ್. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ ಆಗತ್ತೆ. ಅಭ್ಯರ್ಥಿಗಳಲ್ಲಿ ಢವ ಶುರುವಾಗಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕ್ಷಣದ ಮಾಹಿತಿ. ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗತ್ತೆ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಮೊದಲಿಗೆ ಅಂಚೆ ಮತ ಎಣಿಕೆ ನಡೆಸುವ ಆಯೋಗ. ಮತ ಎಣಿಕೆ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಪಂಚರಾಜ್ಯಗಳ ಚುನಾವಣಾ ಕೌಂಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಪಶ್ಚಿಮ ಬಂಗಾಳ ಆಗಿರಬಹುದು, ಜೊತೆಗೆ ಅಸ್ಸಾಂ ಆಗಿರಬಹುದು, ಕೇರಳ, ಪುದುಚೇರಿ, ಈಗ ಎಲ್ಲ ಕಡೆಯೂ ಕೂಡ ಈಗ ಸಾಹಿಲ್ ಹೇಳ್ತಾ ಇದ್ದೆ, ಅಭ್ಯರ್ಥಿಗಳಿಗೆ ಢವ ಶುರುವಾಗಿದೆ. ಕೇವಲ ಪಂಚರಾಜ್ಯಗಳ ಚುನಾವಣೆಯಿಂದ ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಭಯ ಆಗ್ತಾ ಇಲ್ಲ, ಜೊತೆಗೆ ನಮ್ಮ ರಾಜ್ಯದ ಮೇಲೂ ಕೂಡ ಕೆಲವೊಂದಿಷ್ಟು ಎಫೆಕ್ಟ್ ಆಗುತ್ತೆ. ನಮ್ಮ ನಾಯಕರಿಗೂ ಕೂಡ ಭಯ ಶುರುವಾಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ನೀವು ಗಮನಿಸಬಹುದು ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಮ್ಮ ನಾಯಕರು ಈಗ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಹೋಗಿ ಪ್ರಚಾರ ಮಾಡಿದ್ ಕೂಡ ಉಂಟು. ಅದರ ಜೊತೆಗೆ ಬೈ ಎಲೆಕ್ಷನ್ ಕಡೆ ಕೂಡ ನಾವು ಗಮನ ಹರಿಸಲೇಬೇಕಾಗತ್ತೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತಹ ವಿಚಾರ ಅಂತಂದ್ರೆ ಬೈ ಎಲೆಕ್ಷನ್. ಬಾಗಲಕೋಟೆ ಏನಾಗುತ್ತೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಾಗುತ್ತೆ, ಅಲ್ಲಿ ಯಾರು ಗೆಲ್ತಾರೆ. ಮುಖ್ಯವಾಗಿ ನೀವು ದಾವಣಗೆರೆ ಕ್ಷೇತ್ರವನ್ನ ಗಮನಿಸಬಹುದು. ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತೀವಿ. ಆದ್ರೆ ಈಗ ಸದ್ಯಕ್ಕೆ ಆ ಒಂದು ಭದ್ರಕೋಟೆ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ನಿಮಗೂ ಕೂಡ ಗೊತ್ತಿದೆ, ಇನ್ನು ಅಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅಂಥದ್ರಲ್ಲಿ ಈಗ ಕೇವಲ ಮುಸ್ಲಿಂ ಮತಗಳ ಕಡೆ ಮಾತ್ರ ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಲಿಂಗಾಯತ ಮತಗಳು ಕೂಡ ಹೆಚ್ಚಿನ ಎರಡನೇ ಪ್ರಬಲ ಸಮುದಾಯ. ಸೊ ಸಾಹಿತ್ಯ, ಭಾರತದ 140 ಕೋಟಿ ಭಾರತೀಯರ ಹೃದಯದಲ್ಲಿ ಇವತ್ತು ಪಂಚರಾಜ್ಯ ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಒಂದು ಸ್ವಲ್ಪ ಕೌತುಕ ಇದ್ರೆ, ನಮ್ಮ ರಾಜ್ಯದ 7 ಕೋಟಿ ಕನ್ನಡಿಗರ ಮನೋಮಂದಿರದಲ್ಲಿ ಇವತ್ತು ಏನು ಓಡಾಡ್ತಾ ಇದೆ ಅಂತ ಕೇಳಿದ್ರೆ ಅದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಏನಾದೀತೋ ಬಾಗಲಕೋಟೆಯಲ್ಲಿ ಚರಂತಿ ಮಠ್ ಮತ್ತೆ ಅಧಿಕಾರವನ್ನ ಗಿಟ್ಟಿಸಿಕೊಳ್ತಾರಾ, ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಪಟ್ಟವನ್ನು ಏರ್ತಾರಾ, ಈ ತರಹದ ಕೌತುಕಗಳೆಲ್ಲವೂ ಶುರುವಾಗಿದೆ. ಇನ್ನು ರಾಜ್ಯದ ಓಣಿಕೇರಿಗಳಲ್ಲೂ ಕೂಡ ಸಾಹಿತ್ಯ 2021ರಲ್ಲೂ ಪಂಚರಾಜ್ಯ ಚುನಾವಣೆ ನಡೆದಿದೆ, 2016ರಲ್ಲೂ ಪಂಚರಾಜ್ಯ ಚುನಾವಣೆ ನಡೆದಿದೆ. ಈ 2 ಬಾರಿಯೂ ಇಲ್ಲದೆ ಇರತಕ್ಕಂಥ ಹೈ ಟೆನ್ಷನ್ ಈ ಬಾರಿ. ಈ 2 ಬಾರಿ ಇಲ್ಲದೆ ಇರತಕ್ಕಂತಹ ಟೆನ್ಷನ್ ಈ ಬಾರಿ ಏನೋ ಒಂತರಹದ ಒಂದು ಕುತೂಹಲ. ಸೊ ರಾಜ್ಯದ ಜೊತೆಗೆ ದೇಶದ ಭಾರತೀಯರನ್ನ ಕಾಡ್ತಾ ಇರುವಂತಹದ್ದು. ಹಾಗಾದ್ರೆ ಪಂಚರಾಜ್ಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ಸ್ಪರ್ಧಾಳುಗಳ ಹೃದಯಕ್ಕೆ ಇವತ್ತೊಂದು ಸಮಾಧಾನ ಸಿಗುತ್ತೆ, ಒಂದಷ್ಟು ಹೃದಯಕ್ಕೊಂದು ಆಘಾತವೂ ಸಿಗುತ್ತೆ. ಹಾಗಾದ್ರೆ ಮಹಿಳಾ ಮತದಾರರ ಮನಸ್ಸಿನಲ್ಲಿ ಏನೇನು ಓಡಾಡ್ತಾ ಇತ್ತು, ಮತಗಟ್ಟೆಗೆ ಬಂದು ಮಹಿಳಾ ಮತದಾರರು ಏನೇನು ಬರೆದು ಅಭ್ಯರ್ಥಿಗಳ ಹಣೆಬರಹವನ್ನು ಇವತ್ತು ಸಾಬೀತು ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರು ಯಾವ ಅಭ್ಯರ್ಥಿಯ ಹಣೆ ಬರಹವನ್ನ ಯಾವ ರೀತಿ ಬರೆದಿದ್ದಾನೆ, ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯ ಯಾವ ರೀತಿಯ ನಿರ್ಧಾರ ಇವತ್ತಾಗುತ್ತೆ. ಸಾಹಿತ್ಯ, ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಸಾಹಿಲ್, ಈಗ ಬಹಳ ಮುಖ್ಯವಾಗಿ ಪ್ರತಿಯೊಂದು ವೋಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಈಗ ನೀವು ಗಮನಿಸಬಹುದು, ಎಲ್ಲೇ ಹೋದ್ರೂ ಕೂಡ ಈಗ ಆಲ್ಮೋಸ್ಟ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಬರ್ತಾ ಇದೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪಶ್ಚಿಮ ಬಂಗಾಳ ಮಹಾಯುದ್ಧ ಗೆಲ್ಲೋದ್ಯಾರು? ದೀದಿ ಭದ್ರಕೋಟೆ ಕೆಡವುತ್ತಾ ಮೋದಿ ಚಾಣಕ್ಯ ತಂತ್ರ. ರಕ್ತ ಸಿಕ್ತ ಪಶ್ಚಿಮ ಬಂಗಾಳದಲ್ಲಿ ಯಾರಿಗೆ ವಿಜಯ ಮಾಲೆ? ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಯಾರಾಗ್ತಾರೆ ದಳಪತಿ? ಕೇರಳಂನಲ್ಲಿ ಕೈ ನೇತೃತ್ವದ UDF ಕಮಾಲ್ ಮಾಡಲಿದೆಯಾ? ಸಿಎಂ ಪಿಣರಾಯಿ ನೇತೃತ್ವದ LDFಗೆ ಕಾದಿದೆಯಾ ಆಘಾತ? ಅಸ್ಸಾಮಿನಲ್ಲಿ ಯಾವ ಪಕ್ಷಕ್ಕೆ ಕಹಿ ಸಿಗುತ್ತೆ, ಯಾವ ಪಕ್ಷಕ್ಕೆ ಸಿಹಿ ಸಿಗುತ್ತೆ? ಪುದುಚೇರಿ ಚುನಾವಣಾ ಕಣದಲ್ಲಿ ಯಾರಿಗೆ ಜಯ?
ಮತದಾನೋತ್ತರ ಸಮೀಕ್ಷೆಗಳ ಭವಿಷ್ಯ ನಿಜವಾಗಲಿದೆಯಾ? ಪಂಚರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಾಹಿತ್ಯ, ಪಂಚರಾಜ್ಯ ಚುನಾವಣೆ ನಡೆದ ನಂತರ 25 ದಿನ ಕಳೆದ ನಂತರ ಎಕ್ಸಿಟ್ ಪೋಲ್ಗಳು ಬಂತು. ಅದರಲ್ಲಿ ಭಾಗಶಃ ಬಿಜೆಪಿ ಮೇಲುಗೈ ಎನ್ನುವಂಥ ಒಂದು ಫಲಿತಾಂಶ. ಎಕ್ಸಿಟ್ ಪೋಲ್ಗಳು ಮತದಾರರ ಮನಸ್ಥಿತಿಗಳನ್ನ ಅಳೆದು ತೂಗಿ ಅದರಿಂದ ಪ್ರಕಟ ಮಾಡುವಂತಹ ಒಂದು ರಿಸಲ್ಟು. ಸೊ ಅದರಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಬಿಜೆಪಿ ಮೇಲುಗೈ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಒಂದು ಕಡೆ ಎಡಪಂಥೀಯ ಪೊಲಿಟಿಕಲ್ ಪಕ್ಷಗಳಿಗೆ ಒಂದು ತರಹದ ಟೆನ್ಷನ್, ಸ್ವಾಭಾವಿಕ ಟೆನ್ಷನ್. ಈಗ ಎಕ್ಸಿಟ್ ಪೋಲ್ ಏನೇ ಹೇಳಿದ್ರು ಕೂಡ ಫೈನಲಿ ಮತದಾರ ಪ್ರಭುಗಳು ಯಾರ ಕೈ ಹಿಡಿದಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಎಷ್ಟೊಂದ್ಸಲ ಎಕ್ಸಿಟ್ ಪೋಲ್ಗಳು ನಿಜ ಆಗಿದ್ದು ಉಂಟು, ಅದು ಉಲ್ಟಾ ಆಗಿದ್ದು ಉಂಟು. ಈಗ ಪಂಚರಾಜ್ಯ ನಾವು ಚುನಾವಣೆ ಬಗ್ಗೆ ಮಾತನಾಡ್ತಾ ಹೋದ್ರೆ ಮೊದಲಿಗೆ ಈಗ ನಾವು ಕೇರಳ ಬಗ್ಗೆ ಕೂಡ ನೋಡ್ತಾ ಹೋಗಬಹುದು. ಈ ಒಂದು ಕೇರಳ ವಿಧಾನಸಭಾ ಕ್ಷೇತ್ರ ಏನಿದೆ 2021ರಲ್ಲಿ, ಯಾಕೆಂತಂದ್ರೆ ಈಗ ನಾವು ಯಾವುದೇ ಒಂದು ಚುನಾವಣೆಯ ಬಗ್ಗೆ ಮಾತನಾಡಬೇಕು ಅಂದ್ರೂ ಕೂಡ ಹಿಂದೆ ಹೆಂಗಿತ್ತು, ಜನರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು, ಜನರ ನಾಡಿ ಮಿಡಿತವನ್ನ ಯಾವ ಪಕ್ಷ ಅರಿತಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಇನ್ನು ಪ್ರತಿ ವರ್ಷವೂ ನೀವು ಗಮನಿಸಬಹುದು, ಪ್ರತಿ ಬಾರಿ ಎಲೆಕ್ಷನ್ ಆಗುವಂತಹ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ನಮ್ಮ ನಾಯಕರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಈಗ ಎಲ್ಲರೂ ಕೂಡ ಬುದ್ಧಿವಂತರೆ, ಮತದಾರ ಪ್ರಭುಗಳನ್ನ ನಾವು ಯಾವತ್ತೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾರು ಸರಿಯಾದ ಅಭ್ಯರ್ಥಿ ಅಂತ ಯೋಚನೆ ಮಾಡೇ ಮತದಾನವನ್ನ ಮಾಡ್ತಾರೆ. ಅಂಥದ್ರಲ್ಲಿ ಒಂದು ಕೇರಳ ಕ್ಷೇತ್ರದಲ್ಲಿ ಅಂದ್ರೆ 2021ರಲ್ಲಿ ಯಾವ ರೀತಿ ಇತ್ತು ಈ ಒಂದು ಚುನಾವಣೆ ಅಂತ ನಾವು ಗಮನಿಸ್ತಾ ಹೋದ್ರೆ, 2021 ಚುನಾವಣೆಯಲ್ಲಿ ಎಡರಂಗ ಅಂದ್ರೆ LDF ಏನು ಹೇಳ್ತೀವಿ ಐತಿಹಾಸಿಕ ಜಯ ಗಳಿಸಿತ್ತು. ಅದು ಕೂಡ ಸತತ 2ನೇ ಬಾರಿಗೆ ಅಧಿಕಾರವನ್ನ ಹಿಡಿದಿತ್ತು. 2ನೇ ಬಾರಿಗೆ ಅಧಿಕಾರ ಹಿಡಿಯೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂತಂದ್ರೆ ಜನರ ಮನಸ್ಸನ್ನ ಗೆಲ್ಲಬೇಕು, ಜನರು ಅಸ್ತಿತ್ವಕ್ಕೆ ತರಬೇಕು ಅಂತಂದ್ರೆ ಏನಾದ್ರು ಜನರಿಗೆ ಒಳಿತನ್ನ ಮಾಡಲೇಬೇಕಾಗತ್ತೆ. ಇನ್ನು ಆ ಒಂದು ಸಂದರ್ಭದಲ್ಲಿ ಒಟ್ಟು ಮತದಾನದ ಪ್ರಮಾಣ ಏನಾಗಿತ್ತು, ಸುಮಾರು 74.06% ಅಷ್ಟು ಮತದಾನ ಕೂಡ ಆಗಿತ್ತು. ಒಟ್ಟು 140 ಸೀಟುಗಳ ಪೈಕಿ LDF ಏನಿದೆ 99 ಸೀಟುಗಳನ್ನ ಗೆದ್ರೆ UDF 41 ಸೀಟುಗಳನ್ನ ಗೆದ್ದಿತ್ತು. ಬಹಳ ಒಂದು ಪ್ರೌಢ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತೆ. ಎಸಿನು ಕೇರಳ ರಿಪೀಟೆಡ್ ಗೌರ್ಮೆಂಟ್ಗಳನ್ನು ಕೊಡೋದಿಲ್ಲ. ಎಸಿಗ ಪಶ್ಚಿಮ ಬಂಗಾಳ